ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಹೇಗಿದ್ದೀರಾ ಎಲ್ಲರೂ? ಈಗ ನಾನು ಈಸಿ ಮೆಥಡಲ್ಲಿ ಮಕ್ಕಳಿಗೆ ಎಲ್ಲರಿಗೆ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ಇದರೊಳಗಡೆ 3 ಲೋಟ ಗೋಧಿ ಹಿಟ್ಟು, 2 ಟೀ ಸ್ಪೂನು ಉದ್ದಿನಹಿಟ್ಟು, 2 ಟೀ ಸ್ಪೂನು ಕಡಲೆಹಿಟ್ಟು, 2 ಟೀ ಸ್ಪೂನು ಅಕ್ಕಿಹಿಟ್ಟು ಹಾಕಿ ಜೀರಿಗೆ, ಇಂಗು, ಉಪ್ಪು, ಖಾರ, ಅಚ್ಚ ಖಾರದ ಪುಡಿ, 2 ಸ್ಪೂನು ಮೊಸರು, ಸ್ವೀಟ್ ಫ್ರೆಶ್ ಮೊಸರಾದರೂ ಪರವಾಗಿಲ್ಲ, ಹುಳಿ ಮೊಸರಾದರೂ ಪರವಾಗಿಲ್ಲ, ಅಜ್ಜಿವಾಣ ಇಷ್ಟು ಹಾಕಿ ಪೂರಿ ಹಿಟ್ಟು ಹದಕ್ಕೆ ಕಲಿಸ್ಕೋಬೇಕು. ಪೂರಿ ಹಿಟ್ಟು ಹದಕ್ಕೆ ಕಲಿಸ್ಕೋಬೇಕು. ಈ ಹದಕ್ಕೆ ಪೂರಿ ಹಿಟ್ಟು ಹದಕ್ಕೆ ಕಲಿಸ್ಕೊಂಡು ಇದನ್ನು ಒಂದು 10 ಮಿನಿಟ್ಸು ಮುಚ್ಚಿಟ್ಟು ಬಿಡಬೇಕು ಹಿಟ್ಟನ್ನು. ಇದು ಪೂರಿಗಳ್ನಂಗೆ ಲಟ್ಟಿಸೋದು. ಉಂಡೆ ಮಾಡಿಟ್ಕೊಂಡು ಪೂರಿನಂಗೆ ಲಟ್ಟಿಸೋದು. ಎಷ್ಟು ತೆಳ್ಳಗೆ ಬಂದರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಬೋದು. ಆಮೇಲೆ ಕರಿಯೋದು. ಇದು ಮೇನ್ ಏನಂದರೆ ಉಬ್ಬಬಾರ್ದು, ಪೂರಿ ಪ್ಲೇನೇ ಇರಬೇಕು. ತೆಳ್ಳಗೆ ಮಾಡಿದರೆ ಉಬ್ಬಬಾರ್ದು. 1 ಸೆಕೆಂಡಿಗೆ 1 ಪೂರಿ ಆಗುತ್ತೆ. ತುಂಬ ಬೇಗ ಆಗುತ್ತೆ ಇವು. ಸ್ನ್ಯಾಕ್ಸ್ ನಂಗೆ ಇಟ್ಕೊಂಡು ಟೀ ಜೊತೆ ಕುಡಿಬೋದು, ಮಕ್ಕಳಿಗೆ ಡಬ್ಬಕ್ಕೆ ಇಡ್ಬೋದು, ಇಲ್ಲ ಪ್ರಯಾಣ ಮಾಡ್ತೀವಲ್ಲ, ಪ್ರಯಾಣದಲ್ಲಿ ತೊಗೊಂಡು ಹೋಗ್ಬೋದು. 1 ಮಂತು 1.5 ಮಂತ್ ಆದರೂ ಏನೂ ಆಗಲ್ಲ. ತುಂಬ ಟೇಸ್ಟಿ ಇರುತ್ತೆ. ಏಜ್ ಆದವರಿಗೂ ಬರುತ್ತೆ. ಬಾಯಲ್ಲಿ ಇಟ್ಟುಕೊಂಡ್ರೆ ಕರಿಗೆ ಹೋಗುತ್ತೆ, ಅಷ್ಟು ಸ್ಮೂತಾಗೆ ಆಗ್ತವೆ. ಈ ಟೈಪ್ ಕರಿಬೇಕು. ತುಂಬ ಚೆನ್ನಾಗಿರುತ್ತೆ. ನಿಮಗೊಂದು ಮುರಿದು ತೋರಿಸಂದ್ರೂ ತೋರಿಸ್ತೀನಿ. ಮುಟ್ಟಿನೇ ಮುರಿದೋಗ್ಬಿಡ್ತದೆ. ಹಿಂಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಇದನ್ನು. ಓಕೆ, ಹರೇ ಶ್ರೀನಿವಾಸ.